ಸೊ ಗೈಸ್ ನಾವಿವಾಗ ಮೆಜೆಸ್ಟಿಕ್ಕಲ್ಲಿದ್ದೀವಿ. ಇಲ್ಲಿಂದ ಶಾರ್ಟ್ ಲೈಟ್ಗೆ ಹೋಗ್ಬಿಟ್ಟು ಆಮೇಲೆ ಹೋಗಬೇಕು ನಮ್ಮ ಅಕ್ಕವ್ರ ಮನೆಗೆ ಹೋಗ್ಬಿಟ್ಟು ಆಮೇಲೆ ಮದುವೆಗೆ ಹೋಗೋಣ ಅಂದ್ಬಿಟ್ಟು. ನೋಡಿ ಎಷ್ಟು ರಶ್ ಗೊತ್ತಾ, ಯಾವತ್ತೂ ಶನಿವಾರ ನೈಟ್ ಅಂತೂ ಬರಲೇಬಾರ್ದು, ತುಂಬಾ ರಶ್ ಇರುತ್ತೆ. ನೋಡಿ ಎಷ್ಟು ಜನ ರಶ್ ಅಂದರೆ ಹೆವಿ ರಶ್ಶು. ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೂ ಭಯ, ಯಾರನ್ನ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತವ. ನನ್ನ ಮಗಳು ನನ್ನ ತಂಗಿ ಎಲ್ಲ ಮುಂದೆ ಹೋಗ್ತಾವ್ರೆ ಅಷ್ಟೇ ಗೈಸ್. ಆಮೇಲೆ ವಿಡಿಯೋ ಮಾಡ್ತೀನಿ. ಭಯ, ಯಾರನ್ನ ಫೋನ್ಗಿನ್ ಕಿತ್ಕೊಂಡು ಹೋಗ್ಬಿಟ್ರೆ ಮತ್ತೆ ಯಾಕೆ ಬೇಕು, ಮೊದಲೇ ಮೆಜೆಸ್ಟಿಕ್ಕು. ಸೊ ಗೈಸ್ ನಾವು ಇವಾಗ ಶಾರ್ಟ್ ಲೈಟ್ಗೆ ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ಹೆವಿ ರಶ್ಶು. ಬಸ್ಸು ಶೀಟ್ ಸಿಗುತ್ತೆ ಇಲ್ವ ಗೊತ್ತಿಲ್ಲ, ನೋಡೋಣ. ಶೀಟ್ ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲಾಂದರೆ ಇಲ್ಲ. ಅಷ್ಟು ನನ್ನ ತಂಗಿ ಮಗಳು ಶೀಟ್ ಸಿಗುತ್ತೆ ಇವಾಗ ಗೊತ್ತಿಲ್ಲ. ಸೊ ನೋಡೋಣ ಇವಾಗ. ಸೊ ಶಾರ್ಟ್ ಲೈಟ್ಗೆ ಬಂದಿದ್ವಿ. ಇವಾಗ ನೀರು ತಗೊಳ್ಳೋಣ ಅಂದ್ಕೊಂಡು ಬಾಯ್ ಸಲ ನೀರು ಕೊಡಿ. ಎಷ್ಟು ಲೀಟ್ರ್ ಕೊಡಿ. ಏನು ತಗೊಳ್ಳಿ? ಹಾಂ ಬನಾನ ಜ್ಯೂಸು, ಬನಾನ ಚಿಪ್ಸ್. ಎಷ್ಟು ಚಿಪ್ಸ್ ಬೇಬಿ? ಬೇರೆ ಯಾವುದಿಲ್ವಾ? ನೋಡೋಣ ಬೇರೆ ಯಾವ್ದು ತಗೊಳ್ಳೋದಾದ್ರೆ ಕೊಡಿ. ಚಕ್ಲಿ ಇದು ಚಕ್ಲಿ ಎಷ್ಟು? ಮೆಣಮುಟ್ಟು ಇದೆ ಕೊಡಿ. ಅಮ್ಮ ಇಲ್ಲಿ ನೋಡಿ ಅಮ್ಮ, ಸುಮ್ಮನಿರ್ಲ. ಏ ಅಮ್ಮ, ಮಾತಾಡ್ಲ ನೀನು ಬರ. ಟೈಮ್ ನೋಡಿ 11:29. ಇನ್ನು ಮನೆಗೆ ಹೋಗೋಷ್ಟೊತ್ತಿಗೆ ಎಷ್ಟು ಗಂಟೆ ಆಗುತ್ತೆ? ಒಂದು 4 ಗಂಟೆ ಆಗುತ್ತೆ. ನಮ್ಮ ಬಾಬಂಗೆ ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ. ಇವಾಗ ತಾನೇ ಚಿಪ್ಸು ಮತ್ತೆ ಬಿಡಲ್ಲ ಅವಳು ಮಕ್ಕ ತೋರ್ಸ. ಅವಳಿಗೆ ವಿಡಿಯೋ ಅಂದ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅವಳು ಮುಂದೆ ಹೋಗ್ತಾವಳೆ. ಇರ್ಲಿ, ಅವಾಗ ಕೆಲವ್ರಿಗೆ ಹಂಗೆ ವಿಡಿಯೋ ಇಷ್ಟ ಇರಲ್ಲ, ಕೆಲವ್ರಿಗೆ ಇಷ್ಟ ಇರುತ್ತೆ. ಕೆಲವ್ರು ಮಾಡಿ ಅಂತಾರೆ, ಕೆಲವರು ಮಾಡ್ಬೇಡ್ರಿ ವಿಡಿಯೋನ, ನಂಗೆ ಇಷ್ಟ ಆಗಲ್ಲ ಅಂತಾರೆ. ಏನೋ ಮಾಡೋಕ್ಕಾಗಲ್ಲ. ಸರಿ ಗೈಸ್, ಇವಾಗ ಅಲ್ಲಿಗೆ ಹೋದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಗೈಸ್ ನಾವು ಇವಾಗ ಬಸ್ ಹತ್ತಿದೀವಿ. 12 ಗಂಟೆಗೆ ಹತ್ತಿದೀವಿ. ನೋಡಿ ಇಷ್ಟು ಹೊತ್ತಾಗೋಯ್ತು, ಸುಮಾರು 12 ಗಂಟೆನೇ ಆಗೋಯ್ತು. ಇನ್ನು ಮೈಸೂರು ಬಸ್ ಹತ್ತಿದ್ವಿ, ಕುಶಾಲನಗರ ಬಸ್ ಸಿಗ್ಲಿಲ್ಲ. ಮೈಸೂರಿಂದ ಆಮೇಲೆ ಕುಶಾಲನಗರಕ್ಕೆ ಹೋಗ್ತೀವಿ. ನೋಡೋಣ ಅಲ್ಲಿಗೆ ಎಷ್ಟು ಗಂಟೆಗೆ ಹೋಗ್ತೀವ ಗೊತ್ತಿಲ್ಲ. ಬಸ್ ತುಂಬಾ ಹೊತ್ತು ವೆಯ್ಟ್ ಮಾಡಿದ್ವಿ, ಶಾರ್ಟ್ ಲೈಟ್ ಅಲ್ಲಿ ಸಿಗ್ಲಿಲ್ಲ. ತೋರ್ಸೋಣ ನೋಡಿ, ಬಸ್ಸಲ್ಲೇ ನೈಲ್ ಪಾಲಿಶ್ ಹಾಕೊಂತವ್ರೆ ಇವ್ರು. ಹಾಯ್ ಅಮ್ಮ, ಹಾಯ್. ಅಯ್ಯೋ ಮಕ್ಕವ, ಬಸ್ಸಲ್ಲೇ ನೈಲ್ ಪಾಲಿಶ್ ಹಾಕೊಂತವ್ರೆ. ಅಮ್ಮ ಮಾತಾಡಲ್ಲ. ಓಯ್ ಕೂದ್ಲಿಗೆ ಫಸ್ಟ್ ಕ್ಲಿಪ್ ಹಾಕು. ಸರಿ ಗೈಸ್, ನಾನು ಊರಿಗೆ ಹೋದ್ಮೇಲೆ ಸ್ವಲ್ಪ ವಿಡಿಯೋ ಮಾಡ್ತೀನಿ. ನೋಡಿ ಅಮ್ಮ ತುಂಬಾ ಸ್ವಲ್ಪ ನಿದ್ದೆ ಮಾಡ್ತೀವಿ. ನಿದ್ದೆ ಮಾಡಿ ಆಮೇಲೆ ವಿಡಿಯೋ ಮಾಡ್ತೀನಿ ಗೈಸ್. ಬಾಯ್. ಗೈಸ್ ನಾವಿವಾಗ ಬೆಳಗ್ಗಿನ ಜಾವ 5 ಗಂಟೆ 5:15 ಬಂದುಬಿಟ್ಟಿದ್ವಿ. ನಮ್ಮ ಅಕ್ಕ ಅವ್ರದ್ದು ರೋಡಲ್ಲಿ ಇದ್ದೀವಿ. ನಮ್ಮ ಭಾವಂಗೋಸ್ಕರ ವೆಯ್ಟ್ ಮಾಡ್ಕೊಂಡಿದ್ದೀವಿ. ಸೊ ಗೈಸ್ ಆಟೋ ಬಂದೈತೆ. ಆಟೋದಲ್ಲಿ ಹೋಗೋಕ್ಕಾಗಲ್ಲ, ನಮ್ಮ ಭಾವ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ಆಟೋದಲ್ಲಿ ಹೋಗ್ಬೇಕು, ವಿಧಿ ಇಲ್ಲ. ಊರಿಗೆ ಬರೋಕ್ಕೆ ಖುಷಿ ಅಪ್ಪ, ಈ ಬಸ್ಸಲ್ಲಿ ಬರೋಕ್ಕೆ ಅಂತ ಆಗಲ್ಲಪ್ಪ. ಶೀಟ್ ಇಲ್ದಿರ ತುಂಬಾ ಕೆಳಗಡೆ ಕೂತ್ಕೊಂಡು ಒದ್ದಾಡ್ಕೊಂಡ್ ಬಂದಿದ್ದೀವಿ. ಬಾ ಎತ್ಕೊಳ್ಳೋ, ಬ್ಯಾಗ್ ಎತ್ಕೊಳ್ಳೋ. ಏನ ಬಡ್ಡಿ ಬರ್ಬೇಕಾ ನೋಡಿ, ಕೂತವ್ಲೆ ಕಾಕು ಬಂದ್ರು ಕೂತವನೆ. ನೋಡಿ ಎಷ್ಟು ಕಷ್ಟ ನಿಮಗೆ, ಎಷ್ಟು ಕಷ್ಟ. ಮಗ ಬಂದೈತೆ. ಪೇ ಮಾಡ್ತೀವಿ ಬಸ್ ಅದು ಎಷ್ಟು ಅಂತ ಕೇಳ್ಬಿಟ್ವಾ ಅಂತ ಹೇಳಿದೆ. ನಾವು ಹಂಗೆ ಹೇಳಿದ್ವಿ ಗುಣ ಅಂತೇಳಿ
ಮನೆ ಗೊತ್ತಿಲ್ಲ ಅಂದ್ರೆ ಅಲ್ಲ ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ. ಅವ್ನು ಹಾಸನದಿಂದ ಬರೋಕ್ಕೂ ಮಡಿಕೇರಿಗೆ ಹೋಗ್ತಾನೆ. ನಿನ್ನೆ ಬೆಳಿಗ್ಗೆ 11 ಗಂಟೆ 12 ಗಂಟೆ ಬಸ್ ಹತ್ತಿರೋದು. 11 ಗಂಟೆಗೆ ಮಗ ನೋಡ್ತೈತೆ. ಯಾಕೆ ಬ್ಯಾಗ್ ಬಿದ್ದಿಲ್ಲ, ಮೊಬೈಲ್ ಬಿತ್ತು. ಹಿಡ್ಕೊಂಡಿದ್ದಾರೆ ಮೊಬೈಲ್. ಅದಕ್ಕೆ ಹಬ್ಬ ಹಂಗೆ ಹತ್ರ ಬೆಳಕ್ ಬಿಟ್ಟಿದ್ದೀನಿ. ಹತ್ರ ಇಸ್ಕೊಳಮ್ಮ ಬ್ಯಾಗು. ಹತ್ರಿ ಇದೇ ನಮ್ಗೆ ಇವಾಗ. ನಾವು ಆಗ್ಲೇ ಅದೇ ಆಟದಲ್ಲಿ ಹೋಗಿದ್ರೆ ಎಷ್ಟೊತ್ತಿಗೆ ಹೆಂಗ್ ಕವಿ ಆಟದಲ್ಲಿ ಹೋಗಿದ್ರಿ. ಅದಕ್ಕೆ ನಿನ್ ಮಗ ಕಣ್ಣ ಬೆಳಕ್ ಬಿಟ್ಟಿರೋದು. ಇವಾಗ ಬಂದ್ವಿ. ನಮ್ಮ ಬಾಬಾ ಬಂದ್ರು ಕರ್ಕೊಂಡು ಹೋಗ್ತಾರೆ. ಊರ್ಗ್ ಹೋಗ್ತೀನಿ. ಒಂದ್ 10 ನಿಮಿಷ ಇಲ್ಲಿಂದ 10 ನಿಮಿಷ, ಕೇವಲ 10 ನಿಮಿಷ. ಟಾಟಾ ಎಸಿ ಇದು, ಟಾಟಾ ಎಸಿ. ಇವಾಗ ತಾನೇ ಜಸ್ಟ್ ಬಂದ್ವಿ ಗೈಸ್. ಇವಾಗ ಮನೆ ಹತ್ರ ನೋಡಿ ನಾಯಿಗಳೆಲ್ಲ ಹೆಂಗೆ ಆಡ್ತಾ ಇದ್ದೇವೆ. ಹೋದ ತಕ್ಷಣ ಏನೋ ಒಂಥರ ಖುಷಿ ಆಯ್ತು. ಆದ್ರೆ ತುಂಬಾನೇ ಚಳಿ ಇತ್ತು. ಕಾಲು ನೀರು ಹಾಕೋಬೇಕು, ಇಲ್ಲಾಂದ್ರೆ ಹಾಕೋಪ್ಪ ಬಾ. ನನಗೂ ಹಾಕಿ ಅದ ತಲೆಗೆ ಹಾಕಿರೋದ. ವಿಡಿಯೋ ಮಾಡ್ತಾರಪ್ಪ. ಬ್ಲಾಕಿ 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 ಇಲ್ಲ ತಂದಾನೆ ಬೇರೆದ. ಅದೇನಾಕಿ ತಲೆಗೆ ನಿಶಾ ಮಂಗೋಸಿ ಇಲ್ಲಿ ಹಾಕಿದೀನಿ. ಹೇಳು ಮಕ್ಕಕ್ಕೆ ಸೋಪ್ ಹೊಡೆದ ಮೈನಾ. ಓಯ್ ಮೈನಾ, ಮೈನಾ ಓಯ್ ಗುಡ್ ಮಾರ್ನಿಂಗ್. ಒಳ್ಳೆ ನಿದ್ದೆ ಹೊಡಿತಾ ಇದೆಯಾ? ಮಕ್ಕ ನೋಡ್ಬೇಕಲ್ಲ ಅಂತ ಕಂಡ್ಬಿಡ್ತಾ ಇಲ್ಲ ಅವಳು. ಮಕ್ಕ ನೋಡ್ಬೇಕಲ್ಲ ಅಂತ ಕಂಡ್ಬಿಡ್ತಾ ಇಲ್ಲ ಇವಳು. ಏನ್ ಬೆಳ್ಳ ಕಾಣ್ತಾ ಇದೀಯಾ? ಮದ್ವೆ ಹೋಗ್ಬೇಕಂತ ಏನೇನೋ ಹಾಕೊಂಡವಳೆ. ಏನ್ ಹಾಕಿದಿ? ಬ್ಲಾಕ್ ಎಲ್ಲ ಹಾಕೋಳೆ. ನಮ್ಮ ಮಗ ಎಲ್ಲಿತ್ತು? ವಾಶ್ರೂಮ್ ಹೋಗಿದ್ಲೇನೋ. ದಪ್ಪಗಳ ಪರವಾ ಯಾಕೋ ಇರ್ಲಿ ಬಿಡು. ದಪ್ಪಗಳ ಬಾಬಾ ಅಪರ ದಪ್ಪಗಳ ಇರ್ಲಿ ಬಿಡಿ. ಸುಮ್ನೆ ಲೈಕ್ ಬರಲ್ಲ ಏನಿಲ್ಲ. ಯಾಕೆ ಒಂದಲ್ಲ ಒಂದಿನ ಆಗುತ್ತೆ. ಅಲ್ಲಿ ಕೋಲ್ಕೊಳ್ಬೇಡ, ಸಂಖ್ಯೆ ಸಿಕ್ಕಿಲ್ಲ. ಎಲ್ಲರೂ ರೆಡಿ ಆದ್ರು, ಈ ಆಂಟಿ ಒಬ್ರೇ ರೆಡಿ ಆಗಿರ. ಇವಾಗ ನೈಟಿಯಲ್ಲೇ ಹೋಗ್ತಾ ಇದೀನಿ ಮದ್ವೆಗೆ. ನನ್ಗೆ ಸೀರೆ ಡ್ರೆಸ್ ಯಾರು ಕೊಟ್ಟಿಲ್ಲ, ಅದಕ್ಕೆ ಇವಾಗ ನೈಟಿಲ್ ಹೋಗಿ. ನೆಕ್ಸ್ಟ್ ಇನ್ ಸ್ವಲ್ಪ ಹೊತ್ತು ಹೋದ್ರೆ ಲಿಪ್ಸ್ಟಿಕ್ ನೋಡ್ರಪ್ಪ, ಲಿಪ್ಸ್ಟಿಕ್ ಮೈಕ್ ಕೊಟ್ಬಿಡು, ನೀಟಾಗಿ ಕೇಳ್ತದೆ. ರೆಡಿ ಇಷ್ಟೇ ಸಿಂಪಲ್. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಅಲ್ಲ ಯೂಟ್ಯೂಬ್ ಬತ್ತಿ ಹಾಯ್ ಮಾಡಮ್ಮ. ಹಾಯ್ ಬಿಡು. ಅವಳ ಮುಖದಲ್ಲಿ ತೋರಿಸ್ತೀರು. ಇವಳು ಲಾಸ್ಟ್ ತಂಗಿ ಇವಳು. ಅವಳ ಮುಖ ಯಾಕೆ ತೋರ್ಸಲ್ಲ ಅಂದ್ರೆ ಅವಳ ಮುಖದಲ್ಲಿ ಸ್ವಲ್ಪ ಲೈಟ್ ಆಗಿ ಹುಳ್ಕಡ್ಡಿ ಆಗೈತೆ. ಫಸ್ಟ್ ಬ್ಲಾಕ್ ಬಟ್ಟೆ ಮುಚ್ಕೊಂತ ಇದ್ರು. ಇಷ್ಟು ದೊಡ್ಡದು ತೋರ್ಸಮ್ಮ. ಇವಾಗ ವೈಟ್ ಗುಳ್ಳೆ ಗುಳ್ಳೆ ಆಗೈತೆ. ಗುಳ್ಳೆ ಇಲ್ಲ, ಅದು ಬೇರೆ ತರ ಆಗ್ಬಿಡುತ್ತೆ ಗುಳ್ಳೆ ಅಂದ್ರೆ. ಫಸ್ಟ್ ಬ್ಲಾಕ್ ಬಟ್ಟೆ ಮುಚ್ಕೊಂತ ಇದ್ರು, ಇವಾಗ ವೈಟ್ ಬಟ್ಟೆ ಮುಚ್ಕೊಂತಾರೆ. ಕೈ ಕಾಲೆಲ್ಲ ಚೆನ್ನಾಗದೆ, ಮುಖದಲ್ಲಿ ಮಾತ್ರ ಹುಳ ತಿಂತೈತೆ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಹಾಗಾಗಿ ಕಾವ್ಯ ಅನ್ನೋರು ಮುಖ ತೋರ್ಸಲ್ಲ ಅಷ್ಟೇ. ಗೈಸ್ ನನ್ನ ವಿಡಿಯೋ ಮಾಡುವಾಗ ಯಾವಾಗ್ಲೂ ಮುಖ ತೋರ್ಸಲ್ಲ. ಆ ಟವಲ್ಗು ಅವಳ ಮಕ್ಕಕ್ಕೂ ಅವಳ ಮಕ್ಳು ಇವಳು ಇವಳೆ ಸೂಪರ್ ಆಗವಳೆ. ನನ್ನ ಮುಖಕ್ಕೆ ಏನೂ ಆಗಿಲ್ಲ. ನನ್ನ ಮುಖ ಚೆನ್ನಾಗಿತ್ತು, ಏನೂ ಆಗಿಲ್ಲ. ನನ್ ಮುಖ ಬಕ್ರೆ ಆಗಿಲ್ಲ ಅಂದೆ. ಅಪ್ಪ ಘಾಟು ಕನೆ ಘಾಟು. ಇದ್ಯಾಕೆ ಹಿಂದೆನ ಬತ್ತಿದ್ಯಾ ನಿನ್ ಮಕ? ನಾನೇನು
ಲಕ್ಷ್ಮಿ ಇದೆ ಹಂಗೆ ಬಿಡ್ತೀನಿ ಬಿಡು ಅವ್ನ ಹೇಳಿರೋ ಕೂತಾರೆ ಹೆಂಗಿರ್ತಾನೆ ನೋಡೆ ಚಿಕ್ಕದಲ್ಲಿ ಲಕ್ಷ್ಮಿ ಐತಿ ಅಂತವಳೆ ಕಡಿತಾರೆ ಇವತ್ತು ಮಟನ್ ಸಾಂಬಾರು ಬೇಯಕ್ಕಿಡ್ತಾ ಇದಾರೆ ನಮ್ಮ ಮಕ್ಕಳು ಇನ್ನು ಸ್ನಾನ ಮಾಡಿಲ್ಲ ನೀನ್ ಹೇಳಿದ್ರೆ ಮಟನ್ ಫ್ರಿಜ್ ಅಲ್ಲಿ ಇಕ್ತೀನಿ ಬಂದ್ಮೇಲೆ ಮಾಡ್ತೀನಿ ಅಂತ ಯಾಕೆ ಇಷ್ಟು ಗಾಟ್ ಬರ್ತೈತಿ ಅವತ್ತ ಹಿಂಗ್ ಗಾಟ್ ಬರ್ತಿದ್ವಲ್ಲ ಇಷ್ಟೇ ರೆಡಿ ನಂದು ಸಿಂಪಲ್ ಕಾಜಲ್ ಒಂದ್ ಹಾಕೋಬೇಕು ಆಮೇಲೆ ಹಾಕೋತೀನಿ ನಿದ್ದೆ ಮಾಡಿದ್ವಲ್ಲ ಇಲ್ಲೆಲ್ಲ ಬ್ಲಾಕ್ ಆಗ್ಬಿಟ್ಟೈತೆ ಶಿವೆ ಕೊತ್ತಿ ಇವ್ರ ಮನೆ ಗೆಸ್ಟ್ ಹಾಯ್ ಪುಸಿ ಹಾಯ್ ಪುಸಿ ಕಚ್ಕಿ ಚತ್ಕನೆ ಕಚ್ತದ ಪುಸಿ 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 ಸುಮಾರು ಒಂದು 3 kg ಮಟನ್ ತರಿಸವಳೆ ಅದು ಯಾವಾಗ ತಿಂದು ಖಾಲಿ ಮಾಡೋದು ಹೋಗಿ ನೀರಕ್ಕೆ ಸಾಕು ಇಷ್ಟೇ ಇದರಿಂದ ಸೂಪ್ಗೆ ಮಾಡ್ತಾ ಇರೋದು ತಲೆಗೆ ಕಲರ್ ಹಾಕೊಂಡ್ ಕೂತವಳೆ ಇನ್ನೂ ಸ್ನಾನ ಮಾಡಿಲ್ಲ ಆಮೇಲೆ ವಿಡಿಯೋ ಮಾಡ್ತೀನಿ ಅವಳಿಗೆ ಇವರು ಅವಳು ದೊಡ್ಡ ಹೀರೋಯಿನ್ ಇವಳು ಸಣ್ಣ ಹೀರೋಯಿನ್ ನಾನಿದು ಯಾವ ಮಾಡ್ಕೊತಾ ಇದ್ದೀನಿ ಇವಾಗ ಇನ್ ಸ್ವಲ್ಪ ಕ್ಲಿಯರೆನ್ಸ್ ಕೊಡ್ತೀನಿ ಸರಸ್ ಆಮೇಲೆ ಸರದ್ ದೊಡ್ಡದ ಹಾಕೋಬಿಡ ಚಿಕ್ಕದಾಕೋ ಹಾ ದೊಡ್ಡ ಅದಕ್ ಮ್ಯಾಚ್ ಆಗಲ್ಲ ದೊಡ್ಡದಲ್ಲ ನಮ್ ಪಾಪನ ಕೂಡ ಯಾವ್ದಾರ ಒಂದ್ ಸರ ಇವಳಿಗೆ ಅಮ್ಮ ದೂರ ಹೋಗು ನೋಡಿ ಗೈಸ್ ಇವಳು ಈ ತರ ರೆಡಿ ಆಗವಳೆ ಅಯ್ಯ ಅದು ಬೇಡ ಚೆನ್ನಾಗಿಲ್ಲ ಇವ್ ನೋಡಿ ಇದೆಲ್ಲ ಪ್ಯೂರ್ ಗೋಲ್ಡ್ ಇದು ಇದೆಲ್ಲ ಗೋಲ್ಡ್ ಹಾಕೋದು ನಮ್ಮ ಅಪ್ಪ ದೊಡ್ಡ ಶ್ರೀಮಂತ ಅಲ್ಲ ಪ್ಯೂರ್ ಗೋಲ್ಡ್ ಅಣ್ಣೆ ಸೊಪ್ಪು ನುಗ್ಗೆ ಸೊಪ್ಪು ಬೆಳೆದಿರೋರು ಇವಾಗ ಸ್ವಲ್ಪ ಇವ್ನು ಅವಾಗ ತಗೊಂಡ್ ನೋಡ್ತಾವ್ರೆ ಹಾಕೊಳಕಂತ ನಾನ್ ಕೊಡ್ತಾ ಇಲ್ಲ ಚಿಕ್ಕದ್ ಕೊಡ ಇವಳು ಬಂದ್ ಯಾವ್ದಾರೆ ಚಿಕ್ಕದ ನೋಡಿ ಇದು ಆರ್ಟಿಫಿಷಿಯಲ್ ನೋಡಿ ಇದೇ ನಮ್ ಜೀವನ ಬಡವ್ರ ಜೀವನ ದೇವ್ರು ಕೊಟ್ಟವ್ರಿಗೆ ಕೊಡ್ತಾರೆ ಬಡವ್ರು ನೋಡಲ್ಲ ಹಾಕೋತಾ ಇದೀನಿ ಹಾಕೊಂಡ್ ಆಮೇಲೆ ತೋರಿಸ್ತೀನಿ ಆದ್ರೆ ಅದು ಮ್ಯಾಚ್ ಆಗತ್ತಿಲ್ವ ನೋಡಕ್ ಫಸ್ಟ್ ಹಾಕೊಂಡು ಚಿನ್ನಮ್ಮ ರೆಡಿ ಗೈಸ್ ಇದು ನಮ್ಮ ಅಕ್ಕ ಅವ್ರ ಮನೆ ದೇವ್ರ ಮನೆ ಇದು ಬೆಡ್ರೂಮ್ ಅಲ್ಲಿನೇ ಇವರು ಇನ್ನ ದೇವ್ರ ಮನೆ ಕಟ್ಸಿಲ್ಲ ದೇವ್ರಿಗಂತ ಇಲ್ಲಿ ಪ್ಲೇಸ್ ಬಿಟ್ಟಿದ್ದಾರೆ ಇವಾಗ ತಾನೇ ಮೊನ್ನೆ ಕಾಯಲ್ಲಿ ಗಿಡ ಬಂದಿತ್ತು ಸೊ ಮತ್ತೆ ಬಂದೈತೆ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಭದ್ರಕಾಳಿ ಅಮ್ಮ ಮತ್ತೆ ಇವು ಏನೋ ಪೂಜೆ ಮಾಡಿಸ್ಕೊಂಡ್ ಮಡಿಕೊಂಡವಳೆ ಮತ್ತೆ ಇಲ್ಲೇನೋ ಒಂದು ಇತ್ತು ಕೊನ ತೋರ್ಸ್ಬೇಕಾ ನೋಡಿ ಇದೆ ಓಂ ಶಕ್ತಿ ದೇವರು ಮತ್ತೆ ಲಕ್ಷ್ಮಿ ಮತ್ತೆ ಅವ್ರ ಮನೆ ದೇವರು ಚಲವರಾಯ ಸ್ವಾಮಿ ಮತ್ತೆ ನಮ್ಮ ಕಟೀಲ್ ದುರ್ಗಾ ಪರಮೇಶ್ವರಿ ಫೋಟೋ ಎಲ್ಲ ಇಟ್ಕೊಂಡವಳೆ ಮತ್ತೆ ನೋಡಿ ಗೈಸ್ ಇದು ಇದೈತಲ್ಲ ಇದು ನಮ್ಮ ಅಕ್ಕನ ಮಗನಿಗೆ ಸಿಕ್ಕಿರೋದು ಇದು ಸಿಕ್ಕಿದ್ರೆ ತುಂಬಾ ಒಳ್ಳೇದಂತೆ ಇದು ರುದ್ರಾಕ್ಷಿ ಇದು ಅವನೊಬ್ಬನಿಗೆ ಸಿಕ್ಕಿರೋದು ಕಾಡಲ್ಲಿ ಏನೋ ಕೆಲ್ಸಕ್ಕೆ ಹೋಗಿರೋವಾಗ ಸಿಕ್ಕಿರೋದಿದು ಯಾರಿಗೂ ಕೊಡಬಾರ್ದಂತೆ ಹಂಗಾಗಿ ಕೊಟ್ಟಿಲ್ಲ ಅವಳು ಇದ್ರಲ್ಲಿ ಏನೋ 2 ತರ ಐತೆ ಅಂದ್ಲು ಏನೋ ಕಾಣಿಸ್ತಾ ಇಲ್ಲ ರುದ್ರಾಕ್ಷಿ ಪ್ಯೂರ್ ರುದ್ರಾಕ್ಷಿ ದೇವ್ರ ವಿಡಿಯೋ ಮಾಡ್ತೀನಿ ಈ ಕಡೆ ಬಂದ್ರೆ ಹೊಲ ನಮ್ಮ ಅಕ್ಕ ಅವ್ರದ್ದು ಹೊಲ ಇದು ನೋಡಿ ಫುಲ್ ಜೋಳ ಹಾಕ್ಬಿಟ್ಟವ್ರು ಇಲ್ಲಿಂದ ಅಲ್ಲಿವರೆಗೂ ಜೋಳ ಹಾಕಿದ್ದಾರೆ ಏನಾದ್ರು ಜೋಳ ತಿನ್ಬೇಕಂದ್ರೆ ಇಲ್ಲೇ ಮುರ್ಕೊಂಡು ಇಲ್ಲೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗೈತೆ ಫುಲ್ಲು ನೋಡಿ ಈ ಕಡೆ ಎಲ್ಲ ಚೆನ್ನಾಗೈತೆ
ಗೈಸ್ ಇದು ನಮ್ಮ ಫೇವ್ರೇಟ್ ಕರೀಪು. ತುಂಬಾ ವರ್ಷ ಆಯ್ತು ಈ ನಾಯಿಗೆ. ನಿಜವಾಗ್ಲೂ ಬೀದಿ ನಾಯಿಗಳೇ ಬೆಟರ್. ನಾವು ಲಕ್ಷಾಂತರ ರೂಪಾಯಿ 1000 ರೂಪಾಯಿ ಕೊಟ್ಟು ತಗೊಂಡ್ಬರ್ತೀವಲ್ಲ, ಸೊ ಅದು ನಿಜಕ್ಕಿಂತ ಬೆಟರ್. ಆಮೇಲೆ ಇದು ಬ್ಲ್ಯಾಕಿ, ಇದು ಒಳ್ಳೆ ನಾಯಿ. ಇದ್ರ ಹೆಸರು ಗೊತ್ತಿಲ್ಲ. ಈ ಕಡೆ ಬ್ಲ್ಯಾಕ್ ಎಲ್ಗೋಗು, ಬ್ಲ್ಯಾಕ್ ಎಲ್ಗೋಗು. ನೋಡಿ ಇದು ನೋಡಿ ದೂರದಿಂದ ಮಾಡ್ತೀನಿ. ನೋಡಿ ಇದು ಹೆಸರು ಗೊತ್ತಿಲ್ಲ. ತುಂಬಾ ಉದ್ದ ಆಗುತ್ತೆ, ಹೈಟ್ ಆಗಲ್ಲ. ಇದು ನೆಲದ ಮೇಲೆ ಇರುತ್ತೆ. ಇದು ಬಂದ್ಬಿಟ್ಟು ಬೀದಿ ನಾಯಿ. ಇದ್ರ ಹೆಸರು ಕರೀಪು. ಮನೆಗೆ ಒಳಗಡೆ ಬರಲ್ಲ, ಮತ್ತೆ ಹೆಂಗಂದ್ರೆ ಹಂಗೆ ಇರಲ್ಲ. ಸೊ ಚೆನ್ನಾಗಿರುತ್ತೆ ನೀಟಾಗಿ. ಇವನು ನಮ್ಮ ಅಕ್ಕನ ಮಗ. ನೋಡಿ ಗೊತ್ತೇ ಇದೆ ಎಲ್ಲರಿಗೂ ಇವನು ನಮ್ಮ ಅಕ್ಕನ ಮಗ ಅಂತ. ನೋಡಿ ಗಾಡಿ ಹೆಂಗ್ ಸ್ಟಾರ್ಟ್ ಮಾಡ್ತಾ ಇಲ್ವಾ? ಏನದು ಏನೋ ಗಿಫ್ಟ್ ಅಂದ ನನಗೆ. ಗ್ರೇ ಕಲರ್. ಒಂದೇ ಕಲರ್ ಅಲ್ವಾ? ಅವನ್ ಸರ್ ಬೇರೆ ಕಣ ಒಂದು ಚೆನ್ನಾಗೈತೆ. ನೋಡಿ ಗೈಸ್ ಒಂದು ಶರ್ಟು ಸೂಪರ್ ಆಗೈತೆ. ಕಲರ್ ಚೆನ್ನಾಗಿದೆ ಬಿಡು. ಅಫಿಷಿಯಲ್ ಆಗಿ. ಅದಕ್ಕೆ ಪ್ಯಾಂಟ್ ಅದೇ ಫಾರ್ಮಲ್ ತರ ಹಾಕೋ ಚೆನ್ನಾಗಿರ್ತದೆ. ಏನ ಕರಿಪು ಬ್ಲ್ಯಾಕಿ ಇದು ಅದ್ರ ಮಗಳು. ಮತ್ತೆ ಇನ್ನೇನಿಲ್ಲ ತೋರ್ಸಕ್ಕೆ, ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಆಲ್ರೆಡಿ. ಮತ್ತೆ ಇಲ್ಲಿ ತೋರಿಸಿ ಗಿಡ ಇಟ್ಟವಳೆ ನಮ್ಮ ಅಕ್ಕರ ಮನೆ ದೂರ ಏನ್ ತೋರಿಸ್ತೀನಿ ತಾಳಿ. ನುಗ್ಗೆ ಸೊಪ್ಪು ಹಾಕೊಂಡವಳೆ ಇಲ್ಲಿ ನೋಡಿ. ನುಗ್ಗೆ ಸೊಪ್ಪು ಇನ್ನು ಏನು ಕ್ಲೀನ್ ಮಾಡ್ಕೊಂಡಿದ್ಲು, ಮತ್ತೆ ಎಲ್ಲ ಬೆಳ್ಕೊಂಡ್ಬಿಟ್ಟೈತೆ. ಇದು ಇವಾಗ ನಾನು ಅವ್ರದ್ದು ಕಾರ್ ನೋಡಿ, ಇಲ್ಲಿದೆ ಕಾರು, ಮತ್ತೆ ಬೈಕು, ಸಿಂಟ್ಯಾಕ್ಸ್ ಇಲ್ಲೊಂದಿದೆ, ಮೇಲೊಂದು ಐತೆ ಟೆರೇಸ್ ಮೇಲೆ. ಸುತ್ತಮುತ್ತ ಕಾಡು ಗೈಸ್ ಇಲ್ಲಿ. ಇದು ಸೈಟ್ ಬೇರೆಯವ್ರದ್ದು, ಅವ್ರು ಇನ್ನೂ ಮನೆ ಕಟ್ಕೊಂಡಿಲ್ಲ. ನಮ್ ಕರೀಪ್ ಬ್ಲ್ಯಾಕಿ ನೋಡಿ. ಬ್ಲ್ಯಾಕಿ ಅಂದ್ರೆ ಬಾಬಾ ಇದು ಅದ್ರ ಮಗಳು, ಅಮ್ಮ ಮಗಳು ಇಬ್ರು. ಹಾಯ್ ಬ್ಲ್ಯಾಕಿ. ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ನಮ್ಮ ಅಮ್ಮನ ಅಣ್ಣನ ಮಗಳು, ನಮ್ಗೆ ಸೋದರ ಮಾವನ ಮಗಳು. ಸೊ ನಾನು ನಮ್ಮ ಅಕ್ಕ ಹತ್ರ ಈ ತರ ಸ್ಯಾರಿ ಇದೆ, ಅವಳು ಹಾಕೋತಾಳೆ ಅನ್ಕೊಂಡು ನಾನು ತಗೊಂಡ್ ಬಂದು ಹಾಕೊಂಡೆ. ಅವಳು ಯಾಕೋ ಹಾಕೊಳ್ಳೇ ಇಲ್ಲ. ಅವಳು ಇನ್ನೊಂದು ಅದು ಸೂಪರ್ ಆಗಿದೆ, ಇದಕ್ಕಿಂತ ಚೆನ್ನಾಗಿದೆ. ಡಾರ್ಕ್ ಗ್ರೀನು, ಬೇಬಿ ಪಿಂಕ್, ಸೂಪರ್ ಆಗಿದೆ. ಮತ್ತೆ ಗೈಸ್ ನೋಡಿ ಇಲ್ಲಿ ಇದು ಗಿಡ ಬಂದ್ಬಿಟ್ಟು ನಾನೇ ಕೊಟ್ಟಿದ್ದು, ಸ್ನೇಕ್ ಪ್ಲಾಂಟ್. ನಾನು ಅಲ್ಲೇ ಅಪ್ಪಾಜಿ ಅವ್ರ ಮನೆ ಹಾಕಿದ್ದೆ, ಅಲ್ಲಿಂದ ಕಿತ್ಕೊಂಡ್ ಬಂದು ನೆಟ್ಟವಳೆ. ಮತ್ತೆ ಅಲೋವೆರಾ, ಪಪ್ಪಾಯ, ರೋಸು, ದಾಳಿಂಬೆ, ಇಲ್ಲೊಂದು ಪಪ್ಪಾಯ ಗಿಡ, ಮತ್ತೆ ಶೋ ಗಿಡ, ಇದೆಲ್ಲ ನಾನೇ ಕೊಟ್ಟಿದ್ದು ಗೈಸ್ ಅವಳಿಗೆ. ಚೆನ್ನಾಗಿ ಬಂದೈತೆ. ನಾನಾದ್ರೆ ಮನೆ ಕಟ್ತೀವಲ್ಲ ಅವಾಗ ಸ್ವಲ್ಪ ನಾನೇ ಕಿತ್ಕೊಂಡು ಹೋಗ್ತೀನಿ. ಮತ್ತೆ ತೆಂಗಿನ ಗಿಡ ಹಾಕೊಂಡವಳೆ, ತೆಂಗಿನ ಗಿಡನೂ ಬಂದೈತೆ. ಏನೋ ಹಾಕೋಬಹುದು ಇನ್ನು ಚೆನ್ನಾಗಿ. ಅವಳಿಗಿನ್ನ ಟೈಮ್ ಇಲ್ಲ. ನಮ್ಮ ಅಕ್ಕರ ಮನೆ ಇದೆ ಬುದ್ಧ. ನಾನು ಅಷ್ಟೇ ಈ ತರ ಹಾಕ್ಸ್ತೀನಿ ದೊಡ್ಡದಾಗಿ ಮನೆ ಕಟ್ಟಿದಾಗ. ಚೆನ್ನಾಗೈತೆ. ಈ ಗಿಡ ಬಂದ್ಬಿಟ್ಟು ನಾನು ಒಂದ್ ಗಿಡ ಕಿತ್ಕೊಂಡಿದ್ದೆ ಅಷ್ಟೇ. ಎಲ್ಲಿ ಅಂದ್ರೆ ನಮ್ಮ ಮನೆಗೆ ಸ್ಟಾರ್ಟಿಂಗ್ ಅಲ್ಲಿ 2019 ಕೊರೋನಾ ಬಂದಿತ್ತು. ರಾಜೀವ್ ಗಾಂಧಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿಂದ ಅವ್ರು ಕಿತ್ತಿ ಬಿಸಾಕಿದ್ರು ಒಂದು ಈ ತರ ಒಂದು ಬಳ್ಳಿ. ಆ ತಗೊಂಬಂದ ಹಾಕಿದ ಪಾಟ್ ಅಲ್ಲಿ ಜಾಸ್ತಿ ಬಂತು, ಅದೊಂದು ಊರಲ್ಲಿ ಹಾಕ್ತೆ. ಮತ್ತೆ ನಮ್ಮ ಅಕ್ಕನಿಗೂ ಕೊಟ್ಟೆ. ನೋಡಿ ಎಷ್ಟೊಂದು ಬಂದೈತೆ ಅಂದ್ಬಿಟ್ಟು. ಒಳ್ಳೆ ಶರ್ಟ್ ನೋಡ್ಲಾ ಅಂತ ಚೆನ್ನಾಗೈತೆ. ಎಲ್ಲ ನಿನ್ ಶರ್ಟ್ ಚೆನ್ನಾಯ್ತು. ಅದೇ ಆ ತರದ್ದು ಪುಣ್ಯ ತಾನೆ, ಆ ತರ ಸೇಮ್ ಐತೆ ಪುಣ್ಯ ಹತ್ರ, ಸೇಮ್ ಕಲರ್. ಬರ್ಕೊಬಿಟ್ಟಿದ್ಯಾ? ಹಾ. ಸೊ ಗೈಸ್ ಎಲ್ಲ ರೆಡಿ ಆಯ್ತು. ಇವಾಗ ಬರ್ತಾ ಇದಾರೆ. ಇವಳು 3ನೇವಳು. ಇದೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಗಾಡಿ. ಸೊ ಗೈಸ್ ಇವಾಗ ಹೊರಟಿದ್ದೀವಿ ನಾವು ಈ ಗಾಡಿಯಲ್ಲಿ. ನಮ್ಮ ಬಾಬಾವ್ರದ್ದು ಅವ್ರ ಕಾರು ಸ್ವಲ್ಪ ಏನೋ ಏರಿಲ್ವಂತೆ, ಏರು ಹೋಗಿದೆ. ಹಾಗಾಗಿ ನಾವು ಇದರಲ್ಲೇ ಹೋಗ್ತಾ ಇದೀವಿ. ಇವಳು ಸ್ವಲ್ಪ ಕ್ಲಿಪ್ ಇಲ್ಲ, ಅದಕ್ಕೆ ತಲೆಗೆ ಅವಳು ಕ್ಲಿಪ್ ಹಾಕಿಲ್ಲ. ಇಲ್ಲ ಆತರ ಏನಿಲ್ಲ, ಫ್ಯಾಷನ್ ಇದು, ನ್ಯೂ ಫ್ಯಾಷನ್ ಇದು ಚೆನ್ನಾಗಿದೆ. ಅಲ್ಲ ಮಾವ ಅವ್ರೆ, ಅವ್ರು ಇವಾಗ ರೆಡಿ ಅವ್ರನ್ನ ಬೆಳಗ್ಗೆ ತೋರಿಸ್ತೇವೆ. ಅವ್ರನ್ನ ಬಂದಿಲ್ಲ ಇನ್ನೋಳು. ತವಳತ್ತು ಇದು ಎತ್ತ ಬಟ್ಟೆ ಎತ್ತು. ಏನು ಬಿಡು ಓ ನೀವು ಬೇಬಿ ಓಡದ್ಲು ಚಿನ್ನಮ್ಮ ಇಲ್ಲಿ ನೋಡಿ. ಇದ್ರಲ್ಲೇ ಹೋಗ್ತಾ ಇರೋದು ನಾವ್ ಇವಾಗ. ಚಿನ್ನಮ್ಮ ಕನ್ನಡಕ ಚಿಕ್ಕಬದ್ವು. ಬಾರೇ ಟೈಮ್ ಆಯ್ತಲೇ. ಚೆನ್ನಾಗಿದೆ ಸೀರೆ, ಚೆನ್ನಾಗಿದೆ ಗೈಸ್. ನನಗೆ ತಗೊಟ್ಟಿಲ್ಲ ಅವಳೇ ತಗೊಂಡು ಹಾಕೊಂಡವಳೆ. ಸೈಡ್ ಬಾರೇ ಮರ್ಬಟ್ಲು. ನೋಡಿ ಗೈಸ್ ರೆಡಿ ಆದ್ಲು ಮೈ ಸಿಸ್ಟರ್. ಬಾರೇ ಸಾಕ್ಲೇ ಬಾರೇ, ಟೈಮ್ ಆಯ್ತು, 10 ಗಂಟೆ ಆಯ್ತು ಇಲ್ಲೇ. ನೋಡಿ ಚೆನ್ನಾಗಿದೆ.
ಹೇಳು ಏನೇ ಲೇ ನಂದು ನನ್ನ ತಲೆ ಹಾ ಒಂದ್ ಇಂಕ್ರ ಅಲ್ಲ ಒಂದ್ ಇಂಕ್ರ ಹೂವು ಒಂದ್ ಇಂಕ್ರ ಇಲ್ಲ ಅವ್ರೇ ಹಾಕಿದ್ ನಂಗೆ ಹೂವ ತಗೊಡ್ತೀನಿ ನಡೀರಿ. ನೋಡಿ ಗೈಸ್ ಒಂದು ಚೂರು ಹೂವ ಇಲ್ಲ ಅವ್ನು ನೋಡಿ ಎಷ್ಟು ಮುಡ್ಕೊಂಡ ಚೆನ್ನಾಯ್ತು ಬಿಡು ಬ್ಯಾಕ್ ತೋರಿಸು ವಾ ನೋಡ್ದ ಉಗುರು ಬಣ್ಣ ಮಿಸ್ ಆಯ್ತಲ್ಲಪ್ಪ ಉಗುರು ಬಣ್ಣ ಅತ್ತೆ ರಯ್ಯ ಅತ್ತೆ ಲೈ ಹಿಂದೆಗೆ ಬಾ ನೀನು ಒಬ್ಬಳು ಮುಂದೆ ಹಿಂದೆ ಕುತ್ಕೊಳ್ಳೋದ ಕುರಿಗಳ ತರ ಬೇಡ ಬಾ ಟೈಮ್ ಆಯ್ತು ಹಾಕತೆಗೆ ಅಯ್ಯೋ ಇದ್ರಲ್ಲಿ ಆಗೋದಿಲ್ಲ ಮಕ್ಕಳು ಅಂತ ಇದ್ರಲ್ಲಿ ಬಂದ್ವಿ ಚೌಟ್ರಿಗೆ ಮದುವೆ ಆಲ್ರೆಡಿ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟೈತೆ ಅರ್ಧ ಮದುವೆ ಮುಗ್ದು ಹೋಗ್ಬಿಟ್ಟೈತೆ ಸ್ವಲ್ಪ ಲೇಟ್ ಆಗೋಯ್ತು ನಮ್ಮದು ಸ್ವಲ್ಪ ಜಾಸ್ತಿನೇ ಲೇಟ್ ಆಯಿತು ಇವರು ನಮ್ಮ ಸೋದರ ಮಾವ ಅವರು ನಮ್ಮ ಅಮ್ಮನ ದೊಡ್ಡಣ್ಣ ಅವ್ರ ಹತ್ರ ನಾನು ನಮಸ್ಕಾರ ತಗೊತೀನಿ ಹೋದಾಗೆಲ್ಲ ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ದೀನಿ ನೋಡಿ ಮದುವೆ ಬಂದಿದ್ವಿ ಇಷ್ಟೊಂದು ಮನೆಯಲ್ಲ ವಾಯ್ಸ್ಕೊತೀನಿ ಬರೋದಾಗೆ ಹಾಯ್ ಮೇಡ ನಾಳೆ ಯೂಟ್ಯೂಬ್ ಬರ್ತೀಯ ಹ್ಯಾಪಿ ಮ್ಯಾರೇಜ್ ಲೈಫ್ ಗರಮ ಚೆನ್ನಾಗಿದೆಯಾ ಮಗಳು ಗರಮ ಚೆನ್ನಾಗಿದೆಯಾ ಗರಮ ಚೆನ್ನಾಗಿದೆಯಾ ಬಂದಿಲ್ಲ ಅವರು ರಜಾ ಕೊಟ್ಟಿಲ್ಲ ಅವ್ರಿಗೆ ರಜಾ ಕೊಟ್ಟಿಲ್ಲ ಅವ್ರ ವಿಚಾರ ಯಾರು ಬಂದಿಲ್ಲ ಮಕ್ಕಳಲ್ಲಿ ಮಗಳು ಮಗ ಹತ್ರಕ್ಕೆ ಇವನು ಮೈನನ್ ಮಗ ಇಲ್ಲ ಇಲ್ಲಿಗೆ ಎತ್ಕೋ ಬಾ ಚಿಕ್ಕಮ್ಮ ಚೆನ್ನಾಗಿದ್ಯಾ ಇವ್ರು ನಮ್ ಚಿಕ್ಕಮ್ಮ ಹಾಯ್ ಮಾಡು ಆಗಿರ್ಲಿ ಮಗ ಅಲ್ಲ ನೋಡಿಲಿ ಮಗ ಇಲ್ಲಿ ಅಲ್ಲಿ ಮಗ ಇವ್ರು ನಮ್ ಚಿಕ್ಕಮ್ಮ ನಮ್ಮ ಅಮ್ಮ ತಂಗಿ ಇವ್ರೆ ಕೊನೆ ತಂಗಿ ಹಾಯ್ ಮಾಡು ನೆನಪಿಗೆ ವಿಡಿಯೋ ಮಾಡ್ಕೊತಾರ ಅದು ಇವ್ರು ನಮ್ಮ ಅತ್ತೆ ಇವ್ರು
ಯಾರಿಗೆ ತೋರಿಸಿದ್ಯೆ? ವಿಡಿಯೋ ಮಾಡ್ತಾರೆ ವಿಡಿಯೋ ವಿಡಿಯೋ ಮಾಡ್ತಿದ್ದೆ ನನ್ನ ಹಾಯ್ ಮಾಡಿ ಹಾಯ್ ಮಾಡಿ ನಮಗೆ ತೋರಿಸ್ಬಿಟ್ಟು ಹಾ ನಾನು ಕಳಿಸ್ತೀನಿ ಮೊಬೈಲ್ಗೆ ಎಲ್ಲಾನು ಹಾ ಕಳಿಸ್ತೀನಿ ಆದ್ರೆ ನಂದ್ರೆ ತೋರಿಸ್ತೀನಿ ಆಮೇಲೆ ದೊಡಮ್ಮ ವಿಡಿಯೋ ಮಾಡ್ತಿದ್ದೆ ನಮ್ಮ ಅಕ್ಕ ದೊಡಮ್ಮ ನಮ್ಮ ಅಮ್ಮ ಅವ್ರ ಅಕ್ಕ ಇವರು ಹಾಯ್ ಮಾಡು ನಿನ್ನಂಗೆ ಮಾಡ್ತಾ ಇರೋದು ಹಾ ಹಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಮಾಡ್ದೆ ನಾವು ಒಂದೇ ಕೂತದೆ ಗೈಸ್ ನೋಡ್ತಾ ಇರ್ಬೋದು ಎಲ್ಲರೂ ತುಂಬ ಎಲ್ಲ ನಮ್ಮ ಅಮ್ಮನ ಕಡೆಯವರೇ ಇದ್ದಾರೆ ಜಾಸ್ತಿಯ ಹಾಗಾಗಿ ನಾನು ತುಂಬ ಖುಷಿ ಪಡ್ತೀನಿ ನಾವು ಬರೋದು ಲೇಟ್ ಆಯಿತು ಹಾಗಾಗಿ ಬಳೆಶಾಸ್ತ್ರ ಎಲ್ಲ ಮುಗ್ದೋಗಿತ್ತು ಲಾಸ್ಟಲ್ಲಿ ಹೋಗಿದ್ವಿ ಹೆಂಗೋ ನಮ್ಮ ಪುಣ್ಯ ಇತ್ತು ನನಗೆ ಕಂಫರ್ಟಬಲ್ ಆಗಿಲ್ಲ ಆದರೂ ಇಷ್ಟಪಟ್ಟು ಹಾಕಿಸ್ಕೊಂಡೆ ನನಗೆ ತುಂಬ ಟೈಟಾಗಿರಬೇಕು ಬಳೆ ಲೂಸ್ ಆಗಿರಬಾರ್ದು ಆದರೂ ಪರವಾಗಿಲ್ಲ ಬಿಡು ಹಾಗೆಲ್ಲ ಅನ್ಬಾರ್ದು ಅಂದ್ಬಿಟ್ಟು ನಾನು ಅದನ್ನೇ ಕೈ ತುಂಬ ಹಾಕಿಸ್ಕೊಂಡೆ ಪಾಪ ಅವರು ಕೂಡ ಹಾಕಿದ್ರು ನಾನು ಬೇಡ ಬಿಡು ಅಂದ್ಕೊಂಡಿದ್ದೆ ಮತ್ತು ನಮ್ಮ ದೊಡ್ಡಮ್ಮವರೆಲ್ಲ ಹಾಕಿಸ್ಕೊ ಬಳೆಲೆಲ್ಲ ಹಂಗೆ ಅನ್ಬಾರ್ದು ಬೇಡ ಬೇಕು ಎಲ್ಲ ಅನ್ಬಾರ್ದು ಸುಮ್ಮನೆ ಹಾಕಿಸ್ಕೊ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊ ಪರವಾಗಿಲ್ಲ ಅಂದರು ಸರಿ ಬಿಡಿ ಇನ್ನೇನು ಅಂದ್ಬಿಟ್ಟು ನಾನು ಕೈ ತುಂಬ ಹಾಕಿಸ್ಕೊಂಡೆ ನನ್ನ ತಂಗಿ ಕೂಡ ಬಂದು ಕೂತ್ಕೊಂಡ್ಲು ಅವ್ರ ಸೈಜ್ಗೆಲ್ಲ ಖಾಲಿ ಆಗೋಗಿತ್ತು ಆಲ್ರೆಡಿ ನಾವು ಬಳೆ ಎಲ್ಲ ಹಾಕೊಂಡ್ಬಂದಿದ್ದೀವಿ ನೋಡಿ ಬಳೆ ಎಲ್ಲ ಹಾಕೊಂಡಿದ್ದೀವಿ ರೈಸ್ ಆಯ್ತು ಇವಾಗ ಟಿಫನ್ ಮಾಡ್ತಾ ಇದ್ದೀವಿ ನೋಡಿ ಹೆಂಗೆ ತಿಂತಾವಳು ಇವಳು ಪಾಪ ಊಟ ಮಾಡಿಲ್ಲ ನಿನ್ನೆಯಿಂದ ಏನೋ ಮಗ್ಗದ ಗುಳ್ಳೆ ಕಾಣಿಸ್ತೈತೆ ಬಳೆ ಹಾಕೊಂಡಿದ್ದೀವಿ ಹೌದು ಯಾಕೋ ಮೈನು ಮಕ್ಕಳು ಹಾಕೊಂಡಿರ್ತಾನೆ ಮೈನು ಮಕ್ಕಳು ಊಟ ಮಾಡಕ್ಕಾಗ್ತಾ ಬಿಸಾಕ್ಬಿಡತ್ಲೆ ಇವಾಗ ಮದುವೆ ಎಲ್ಲ ಮುಗೀತು ಇವಾಗ ಟಿಫನ್ ಮತ್ತೆ ಆಮೇಲೆ ಊಟ ಮುಗಿಸ್ಕೊಂಡು ಮನೆಗೆ ಹೋಗಿ ಮಟನ್ ರೆಡಿ ಮಾಡಿ ಇಟ್ಟಿದ್ದಾಳೆ ಮಟನ್ ತಿನ್ಕೊಂಡು ಬಸ್ ಹತ್ತೋತಾ ಇರೋದು ನೀನು ಜಾಸ್ತಿ ಇಲ್ಲ ಹಾಕೊಂಡ ಬಳೆ ಒಳಗೆ ಟೈಟಾಗಿ ಹಾಕೋಬೇಕು ಮದುವೆ ಬಂದು ತುಂಬ ಲೇಟ್ ಆಯಿತು ಕೇಸರಿ ಬಾತ್ ತಿಂತಾಯಿದ್ದೀವಿ ಕೇಸರಿ ಬಾತ್ ಇರೋದು ಇವಾಗ ಇನ್ನೇನು ಹಾಕ್ತಾರ ಗೊತ್ತಿಲ್ಲ ಖರಾಬಾತು ಲೇಟಾಗಿ ಬಂದ್ವಿ ಮನೆ ಬಿಟ್ಟಿದ್ದು ಲೇಟ್ ಆಯಿತು ನಾವು ನೈಟು ಬಸ್ಸೇ ಸಿಕ್ಕಿಲ್ವಲ್ಲ ನಮ್ಮ ಪರಿಸ್ಥಿತಿ ಹೇಳ್ಬಿಟ್ರೆ ಅಷ್ಟೇ ಹೇಳ್ತೀನಿ ಆಮೇಲೆ ಸಾಕು ಊಟ ಬಡಿಸ್ತಾವಳೆ ಇವಳೆ ಹೊಸ ಸರ್ವರು ನನ್ನ ತಮ್ಮನ ಮಿಸ್ಸಸ್ ಇವಳು ಇವಾಗ ಟಿಫನ್ ಎಲ್ಲ ಮುಗೀತು ಮುಗಿಸಿ ಬಂದು ಇಲ್ಲೇ ಎಲ್ಲ ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು ನಾನು ಈ ಕಡೆ ಹೋಗಿ ಕೂತ್ಕೊತಾ ಇದ್ದೀನಿ ಗಾಯ್ಸ್ ಅಲ್ಬಾ ಅಲ್ಬಾ ನಗಡಮ್ಮ ಹಂಗೆ ರೀ
ಅವ್ರ ಮಾತು ನೋಡಿ ಗಾಯ್ಸ್ ಇವ್ರಿಬ್ರು ಯಾರ ಅಂತ ಅಂದ್ರೆ ಏನಂತ ಹೇಳಿ ನಾನು ಮಕನೇ ಮುಚ್ಕೊಂಡ್ಬಿಟ್ಟ ಅತ್ಲಾಗ ಅವನು ತೆಗಿಯೋ ಮಕನ ಗಾಯ್ಸು ತೆಗಿಯೋ ಏನಿಲ್ಲ ಆಯ್ತು ಹೊಡ್ಬಾ ನಡ್ಕೊಂಬಾ ನಡ್ಕೊಂಡೇ ಬರ್ರಿ ಹಾ ಇವನು ನಮ್ಮ ಬಾವನ್ ತಮ್ಮ ಅವ ತುಂಬಾ ಒಳ್ಳೆ ಹುಡುಗ ಇವನು ಹಾ ನೋಡಿ ಫ್ರೆಂಡ್ಸ್ ಇವರೇ ಕರಿಯ ಐ ಲವ್ ಯು ಸಾಂಗ್ ಮಾಡ್ಬೇಕು ನಮ್ಮ ಅಣ್ಣವ್ರಿಗೆ ಕರಿಯ ಐ ಲವ್ ಯು ಸಾಂಗ್ ಮಾಡ್ಬೇಕು ಅವ್ರು ಎಣ್ಣೆಡು ಮಾಡೋಣ ಅಂದ್ರೆ ಅಯ್ಯೋ ಬೇಜಾನ್ ಹಾಕಿದ್ದೀನಿ ಬಾ ಹಾಗೆ ನಿಂತ್ಕೊಳ್ರಿ ಇಬ್ರು ಅಂದ್ರೆ ಸರಿ ಫೋಟೋ ತೆಗಿತೀನಿ ನೋಡಿ ಗೈಸ್ ಇವರಿಬ್ರು ಈಗ ಹೊಸದಾಗಿ ಮೂಡಿರುವಂತಹ ಈಗ ಜಸ್ಟ್ ಪ್ರತಿಭೆಗಳು ಈ ಹಸ್ಲೆ ಮೇಲೆ ಯಾರು ಬಾಬಾ ಚೆನ್ನಾಗಿದೆಯೇನೋ ಏನಲ್ಲ ಪಾಪ ನೋಡ್ತೀಯ ವಿಡಿಯೋ ಏನು ನೋಡ್ತೀಯ ನನ್ನ ತಂಗಿ ನೋಡಿ ಗಾಯ್ಸ್ ನನ್ನ ತಂಗಿ ಇವಳು ಕೊನೆಯ ತಂಗಿ ಏನೋ ಬೀಳ್ತು ಮೇಲೆಯಿಂದ ಹೋಗಿ ನಿಮ್ಮ ಆಂಟಿ ತಗೆ ಕವಿ
ಇದೆಯಲ್ಲ ನಮ್ದೇ ಜೀವನ ಮಾಡಿ ಇಲ್ಲೇ ಮಾವದಿರ್ಗ ಬೆಳೆರೆ ನಮ್ದಾಗಿರಿ ನಮ್ಮ ಹೆಸರು ಮುಸಾಗಿರ್ಲಿ ಆ ಕೈದೊಳಗೆ ನೀರು ಕೊಡವ್ರು ಎರಡು ಬರೀ ನೀರು ತಂದೇನೋ ಅವಳಿಗೊಂದು ಬಗ್ಗೆ ನೀರು ಕೊಡ್ರಿ ಸೊ ಗಾಯ್ಸ್ ನಾವು ಇವಾಗ ಎಲ್ಲಿ ಮದುವೆ ಎಲ್ಲ ಮುಗೀತು. ಮದುವೆ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲಿ ಹೋಗ್ತಾ ಇದೀವಿ ಅಂದರೆ ನಮ್ಮಮ್ಮನ ತವ್ರ ಮನೆ ಇದು, ನಮ್ಮ ಅಜ್ಜಿ ಮನೆ. ನಮ್ಮ ಅಜ್ಜಿಯನ್ನೆಲ್ಲ ಅವ್ವ ಅಂತೀವಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಂದರೆ ನಮ್ಮ ಮಾವಾಗೆ ಸ್ವಲ್ಪ ನಮ್ಮದು ಲಾಸ್ಟ್ ಮಾವಾಗೆ ತುಂಬ ಸೀರಿಯಸ್ ಆಗಿದೆ. ಹಾಗೆ ನೋಡ್ಕೊಂಡು ಹೋಗ್ಬಿಡೋಣ, ಮತ್ತೆ ಬರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೋಡಿ ಎಲ್ಲರೂ ಹೋಗ್ತಾ ಇದ್ದಾರೆ ಅಲ್ಲಿ ಮುಂದೆ. ಏನು ಹೋಗ್ತಾನೆ ಇಲ್ಲ ನೋಡಿ, ಇಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಲಾಸ್ಟ್ ಟೈಮ್ ಒಂದ್ಸರಿ ಬಂದಿದ್ವಿ, ಆವಾಗ ಪರವಾಗಿಲ್ಲ. ಇವಾಗೇನೋ ತುಂಬ ಕೈಕಾಲೆಲ್ಲ ಏನೂ ಆಡಿಸ್ತಾ ಇಲ್ಲ ಅಂತೆ. ಹಾಗಾಗಿ ಒಂದ್ಸರಿ ನೋಡ್ಕೊಂಡು ಹೋಗೋಣ. ಮತ್ತೆ ಯಾವಾಗ ಬರ್ತೀವೋ ಏನೋ ಗೊತ್ತಿಲ್ಲ. ಮದುವೆ ಎಲ್ಲ ಚೆನ್ನಾಗಾಯಿತು, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಇವತ್ತಿನ ಸಂಡೇ ಹೀಗಿತ್ತು. ಸಂಡೇ ಮುಗಿದೇ ಹೋಯಿತು. ಅಲ್ಲಿ ಹೋಗ್ತಾರೆ ನಮ್ಮ ಅಮ್ಮನ ದೊಡ್ಡಣ್ಣ. ನೋಡಿ ಇವನೇ ನಮ್ಮ ಮಾವವ್ರ ಮಗ, ಹುಷಾರಿಲ್ಲ ಅನ್ನಲ್ಲ ಅವ್ರ ಮಗ. ಒಂದ್ಸರಿ ಮಾಡ್ಕೊಂಡಿದೀನಿ ಅವತ್ತು ಬಂದಾಗ. ಅವತ್ತು ಬಂದಿದ್ವಿ. ನಾನು ಅವತ್ತೇ ಬಂದಾಗಲೇ ವಿಡಿಯೋ ಮಾಡಿದೀನಿ ಅವತ್ತೇ. ಯಾಕೆ ಇಲ್ಲ ಅವತ್ತೇ ಎಲ್ಲ ಮಾಡ್ಕೊಂಡೆ, ಮತ್ತೆ ಇನ್ನೇನು ಮಾಡ್ತೀಯ ಅದನ್ನ ಇರೋದೇ. ಈಗ ಮೊನ್ನೆ ತಾನೇ ಮಾಡ್ಕೊಂಡೋಗಿದ್ದೀನಿ. ಏನೂ ಇಲ್ಲ ಇಲ್ಲಿ ತೋರ್ಸೋಕ್ಕೆ. ಯಾರೋ ಮಲ್ಗವ್ರೆ. ಅವತ್ತು ಬಂದಾಗಲೇ ಮಾಡ್ಕೊಂಡೋಗಿದ್ದಲ್ಲ, ಲಾಸ್ಟ್ ಟೈಮ್ ಬಂದಾಗಲೇ ಈ ಫೋಟೋ ಎಲ್ಲ ಬಿಟ್ಟಿದ್ದೀನಿ. ನಿಮ್ಮನ್ನ ಮಾಡ್ತೀನಿ. ದೇವುಗಳಿಗೆ ದೆವ್ವ ನಮ್ಮ ಕಡೆ ಎಲ್ಲ ಹಂಗೆ ಫಸ್ಟು ನಾಳೆ ಬಾ ಹೌದಲ್ವಾ, ನಾಳೆ ಬಾ ಅಂತ. ನಮ್ಮ ಕಡೆ ಫಸ್ಟ್ ಹಿಂಗೆ ಹಾಕೋರು, ನಾಳೆ ಬಾ ಅಂತ ಎಲ್ಲರ ಬಾಗ್ಲಲ್ಲೂ ಹಿಂಗೆ ಬರ್ದಿರೋರು. ಏನಾಗೋಲ್ಲ ನಂಬಿಕೆ, ಏನೋ ದೇವಗೆ ಬಂದರೆ ನೋಡ್ಕೊಂಡು ವಾಪಸ್ ಹೋಗ್ಲಿ ಅಂತ ಒಳಗೆ ಬರ್ಬೋದು. ಆ ಥರ ಒಂದು ನಂಬಿಕೆ ದೇವ್ರಿಗೂ ಅಷ್ಟೇ, ಯಾರಿಗಾದ್ರೂ ಅಷ್ಟೇ. ನಾಳೆ ಬಾ ಇವರು ಈ ಮನೆ ಮೊಮ್ಮಗಳು ಇವಳು. ನಾನು ಮೊಮ್ಮಗಳಯ್ಯ, ಮೊಮ್ಮಗಳು ನಾವು. ಇವರು ಈ ಮನೆ ಮಗ. ಇವರು ಈ ಮನೆ ಸೊಸೆ. ಜ್ಯೂಸ್ ಕೊಡ ನಂದಿನಿ, ಜ್ಯೂಸ್ ಮಗ ಕಣೋ ಮಗ. ಯಾವ ಅಜ್ಜಿ? ಯಾವ ಅಜ್ಜಿ? ಯಾವ ಅಜ್ಜಿಗೆ ನಂದಿನಿ? ಯಾವ ಅಜ್ಜಿಗೆ? ಈ ಅಜ್ಜಿ ಎಲ್ಲ ಈ ಮನೆ ಮೊಮ್ಮಗಳವಳು, ನಿಂಗೆ ಗೊತ್ತಾ? ಈ ಮನೆ ಮೊಮ್ಮಗಳು. ಅಜ್ಜಿ ಲೋಟ ಹಿಡ್ಕೊಂಡು ಸುಮ್ ಕೂತವ್ರೆ. ಚಾರ್ಜ್ ಹಾಕ್ಬೇಕು, ಚಾರ್ಜ್ ಹಾಕ್ಬೇಕು. ಸಿಪಿನ ಚಾರ್ಜ್ ಆಯ್ತಾ ನಂದಿನಿ? ಸಿಪಿನ ಚಾರ್ಜರ್. ಕಾವ್ಯ ಮಗ ಮನಸ್ಕಾವಿ ಅದ್ಯಾಕ ಮಗ ಕುಂಡ್ರಿಸ್ಕೊಂಡು ಬಗ್ಗೆ ಹೇಳ್ತೀಯಾ? ಹುಟ್ಟಿದ ಮಾತ್ರ ಅಲ್ಲತ್ತನ ರೋಡಲ್ಲಿ ಅಣ್ಣಯ್ಯ ಇದು ಕಟ್ಬೇಕಾಗಿದೆ, ದೃಷ್ಟಿ ಆಗ್ಬಾರ್ದು ಅಂತ ಎಲ್ಲ ಬಂದ್ಬಿಟ್ಟವ್ರಲ್ಲ. ಅಲ್ಲತ್ತದಂತೆ ರೋಡಲ್ಲ. ಯಾವಾಗ ಅಷ್ಟೇ ಇವತ್ತಲ್ಲ ಕಿಂಡಲ್ ಮಾಡಿ ನಾವು ಉಳಿತೀವಿ. ಹಂಗೆ
ಲೇ ಮುಳುಗರೆ ಸೊಪ್ಪು ಐತೆ ಮುಳುಗರೆ ಸೊಪ್ಪು ಗೊಬ್ಬರ ಹಂಗೆ ಇಲ್ಲಿ ನಮ್ಮನೆ ಪ್ರಶ್ವಿತಿ ಕಕ್ಕ ಮಾಡಿ ತಲೆಗೆ ಹಾಕದ್ ಅಯ್ಯೋ ನಾನು ಹಂಗೆ ಬಿಡ್ತೀನಿ. ಎಲ್ಲ ಯೂಟ್ಯೂಬ್ ನೋಡ್ಕೊಬಿಡಿ, ಎಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಬಿಡಿ. ಸುತ್ತ ಒಂದಿಡಿ ಸುತ್ತ ಗಾಯ್ಸ್ ಎಲ್ಲ ಹೋಗ್ತಾ ಇದೀವಿ ಮನೆಗೆ. ಮುಗೀತು ನಮ್ದು ಎಲ್ಲ ಆಯ್ತು, ಮಾಡ್ದೆ. ಗೊರಡಳ್ಳಿ ಕೆಳಗಲೆ ಯಾಕೋ ಧನುಷ ಸುಮ್ಮನೆ ಅವ್ರು ಯಾಕೋ. ಬಾಯ್ ಬಾಯ್ ಅಶ್ವಿನಿ, ಬಾಯ್ 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 ಬಾಯ್. ಬಾಯ್ ಅಮ್ಮ, ಅಮ್ಮ ಬಾಯ್ ಬಾಯ್ ಬಾಯ್. ಇನ್ಸ್ಟಾಗ್ರಾಮ್ ರಾಣಿ ಅವ್ರ ಬೇಕು ನೋಡಿ ಹಂಗೈತೆ. ಇವರು ನಮ್ಮ ಮಾವನ ಹೆಂಡತಿ, ಇವರು ನಾವಲ್ಲ, ನಮ್ಮ ಮಾವನ ಹೆಂಡತಿ, ಇವರು ನಮ್ಮ ಅಮ್ಮನ ತಮ್ಮನ ಹೆಂಡತಿ. ಕಾವ್ಯ ಅಲ್ಲ ಮೈನಾ. ಇದು ನೋಡಿ ಗೈಸ್, ಇದು ಜ್ಯೂಸ್ ಹಣ್ಣು. ನಮ್ಮ ಕಡೆ ಜ್ಯೂಸ್ ಕಾಯಿ ಈಗ ಆಮೇಲೆ ಹಣ್ಣಾಗುತ್ತೆ. ಇದನ್ನ ಓಪನ್ ಮಾಡಿದ್ರೆ ಜ್ಯೂಸ್ ತರ ಬರುತ್ತೆ ನೋಡಿ. ಗಿಡ ಫುಲ್ ಐತೆ, ಎಷ್ಟೊಂದು ಐತೆ ನೋಡಿ ಗಿಡ ಫುಲ್ಲು. ಇದು ನಮ್ಮ ಮಾವ ಅವ್ರ ಮನೆ. ನೋಡೋಣ ಅಂತಾನೆ ಬಂದಿದ್ದಿಲ್ಲ ಅಂದ್ರೆ ಗೊತ್ತೇ ಇರ್ಲಿಲ್ಲ ಈ ಕಡೆಗೆ. ಅಮ್ಮ ಗಾಯ್ಸ್, ಇದು ನಮ್ಮ ಚಿಕ್ಕಮ್ಮ ಅವ್ರ ಮನೆ. ಕಿಚನ್, ಇದು ಕಿಚನ್. ಸಣ್ಣ ಸಣ್ಣ ಪಾತ್ರೆಗಳು ನೋಡಿ, ಸಣ್ಣ ಸಣ್ಣ ಪಾತ್ರೆ. ಸಾಂಬಾರ್ ಐತೆ ಸ್ವಲ್ಪ, ಸಣ್ಣ ಸಣ್ಣ ಪಾತ್ರೆ. ರಾಗಿ ತಾನೆ ನೋಡಿ ಗೈಸ್, ರಾಗಿ ತಾನೆ ಇದು ನೋಡಿ. ರಾಗಿ ತಾನೆ ಯಾಕೋ ಮಾಡಿಕೊಂಡ್ರೆ ಗೊತ್ತಿಲ್ಲ. ಚಿಕ್ಕಮ್ಮ ಇದು ಇದ್ಯಾಕೆ ಇಟ್ಕೊಂಡು ಕಾಸಕ್ಕಿ. ತಕ್ಷಣ ಬಿದ್ದೋಯ್ತದಲ್ಲೇ, ಅದೇನೋ ಇಕ್ಕಿತ್ತು ನಾನು ಬಿದ್ದೋಯ್ತು. ಇವಳು ಕುತ್ಕೊಂಡ ತಕ್ಷಣ ಬೆಡ್ ಮ್ಯಾಕ್ ಎದಳತು. ಇದು ಇನ್ನೊಂದು ರೂಮು, ಇದು ಒಂದು ರೂಮು. ಇದು ನಮ್ಮ ಚಿಕ್ಕಮ್ಮ ನೋಡಿ. ವಿಡಿಯೋ ಮಾಡ್ತಾರೆ ಒಳಗೆ ಓಡಾಯ್ತಾರೆ ಬಿಡ್ಬಿಡ್ನೆ. ಚಿಕ್ಕಮ್ಮ ಅವ್ರ ಮನೆ, ನಮ್ಮ ತಂಗಿಯವ್ರ ಮನೆ. ಅಲ್ಲಿ ನೋಡಿ ಫೋಟೋ ನಮ್ಮ ಚಿಕ್ಕಪ್ಪ. ಸತ್ತಿ ಎಷ್ಟು ವರ್ಷ ಆಯ್ತು ಚಿಕ್ಕಮ್ಮ? ಸತ್ತಿ ಎಷ್ಟು ವರ್ಷ ಚಿಕ್ಕಪ್ಪ? ಒಂದು 10 ವರ್ಷ ಆಯ್ತಾ? 10 ವರ್ಷ ಆಯ್ತಾ? ನನ್ನ ಮಗ ಹುಟ್ಟಿದ್ದ ನಾನು ಇದ್ದೆ 11-12 ವರ್ಷ ಅಷ್ಟಾಯ್ತಾ? ಇವ್ನು ಹುಟ್ಟಿದ ಕಣ ಇವನು? ನನ್ನ ಮಗನು ಹುಟ್ಟಿದ್ದ. ನನ್ನ ಮಕ್ಳು ಯಾರು ಹುಟ್ಟಿರ್ಲಿಲ್ಲ, ನನ್ನ ಮಗ ಪ್ರೆಗ್ನೆಂಟ್ ಬಂದಿದ್ವ ಅವಾಗ. ಇವ್ರಿಗೆ ಸ್ವಲ್ಪ ಜಾಸ್ತಿ ಫೀಲಿಂಗ್ ಅಲ್ಲ ಅವ್ರೆ. ಮನೇಲಿ ಏನೋ ಬಿಟ್ಬಿಟ್ಟು ಬಂದವ್ರೆ, ಮನ್ಸು ಅಗಡಿಗೆ ಎಳಿತೈತೆ. ಸಾರಿ ಗೈಸ್, ಇದು ನಮ್ಮ ಚಿಕ್ಕಮ್ಮರ ಮನೆ ಮುಗೀತು. ನೆಕ್ಸ್ಟ್ ಎಲ್ಲ ಹೋಗ್ತೀವಿ, ನೋಡ್ತೀವಿ. ಸೊ ಇವಾಗ ಗೈಸ್ ಆಯಿತು, ಎಲ್ಲ ಊರೆಲ್ಲ ಮುಗೀತು. ಇವಾಗ ನಾವು ಬ್ಯಾಂಗ್ಳೂರ್ ಕಡೆಗೆ ಹೊರಟಿದ್ದೀವಿ. ಹಾಗೆ ಸ್ವಲ್ಪ ಟಿಫನ್ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಟಿಫನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಕೊನೆಯವರೆಗೂ ವಿಡಿಯೋ ನೋಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ, ಫುಲ್ಲು ವಿಡಿಯೋ ನೋಡಿ ಗೈಸ್.